1 ಸೆಕೆಂಡ್ ಈ ಬಿಲ್ಡಿಂಗ್ ನೋಡ್ಬಿಟ್ಟು ನಾನು ಜಪಾನಿಗೆ ಬಂದ್ಬಿಟ್ಟಿದ್ದೇನೆ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲ ಹೇಗಿದ್ರ? ಚೆನ್ನಾಗಿದ್ರ ಅನ್ಕೋತೀನಿ. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಬೆಳಗ್ಗೆ ಬೋರ್ ಹೊಡಿತಂತ ಫ್ರೆಂಡ್ಸ್ ಕಾಲ್ ಮಾಡಿ ಬನ್ರಿ ಹೋಗೋಣ ಲಾಲ್ ಬಾಗ್ ಅಂತ. ಹಂಗೆ ನಾನು ಬೆಂಗಳೂರು ಕಡೆ ಹೊಟ್ಟೆ. ಇವಾಗ ಬ್ಯಾಂಗ್ಳೂರ್ ಬಂದಾಗ ನನ್ನ ಫ್ರೆಂಡ್ ಸಿಕ್ಕಿದೆ. ಇವಾಗ ಅವನ ಜೊತೆ ಇದ್ದೀನಿ ಗಾಡಿಯಲ್ಲಿ. ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಎಂಟರ್ ಆದ್ರೆ ಈ ಗೇಮ್ ಅಂತೂ ಮಿಸ್ಸೇ ಆಗಲ್ಲ. ಟ್ರಾಫಿಕ್ ಮೇಲೆ ಟ್ರಾಫಿಕ್, ಸಿಗ್ನಲ್ ಮೇಲೆ ಸಿಗ್ನಲ್ ಅಂತೂ ನಾವು ನೋಡ್ತೀವಿ. ನೀವು ನೋಡಿದ್ರೆ ಕಮೆಂಟ್ ಹಾಕಿ. ಫೈನಲಿ ನಾನು ನನ್ನ ಫ್ರೆಂಡ್ ಅಂತೂ ಲಾಲ್ ಬಾಗ್ಗೆ ರೀಚ್ ಆಗಿದ್ದೀವಿ. ಇವಾಗ ಟಿಕೆಟ್ ಇಸ್ಕೊಂಡು ಎಂಟ್ರಿ ಆಗಿದ್ದೀವಿ. ಲಾಲ್ ಬಾಗ್ ಎಂಟ್ರಿ ಆದಾಗ ಇಲ್ಲ ನೇಚರ್ ಅಂತೂ ನೋಡಿ ಮೈಂಡ್ ಅಂತೂ ಫ್ರೆಶ್ ಆಯ್ತು. ಗೈಸ್, ಲಾಲ್ ಬಾಗ್ ಬಂದಿದೀವಿ. ಇವನೇ ನಮ್ಮ ರ್ಯಾಪಿಡೋ ಬಾಯ್ ಕರ್ಕೊ ಬಂದಿದ ಅವನು. ಬ್ರೋ ನೀವೇನ್ ಹೇಳ್ತೀರಾ ಬ್ರೋ? ಏನಿಲ್ಲ, ಇವನ್ ದುಡ್ಡು ಕೊಟ್ಟಿಲ್ಲ ಗೈಸ್. ಇವನ್ ನನ್ನ ಮಗನ್ ಜೊತೆ ಬರ್ಬೇಡಿ ಆಚಿಕ್ಕೆ. ಫೋನ್ ಪೇ ಮಾಡಿದ್ ನಾನಿದ್ದು. ನೀವೇನಂತೆ ಲಾಲ್ ಬಾಗ್ ಬಂದಿದ್ದೀರಾ? ಎಷ್ಟು ಫೋನ್ ಪೇ ಮಾಡಿದ್ರಿ? 50 rupees. ನೋಡ್ಕೊಳ್ಳಿ ಗೈಸ್. ಅಲ್ಲ ನಮ್ಮ ಅಪ್ಪನ ಕಾಸು ಕೊಡಲ್ಲಪ್ಪ. ಬಡವ ಏನು ಬಡವ. ಲಾಲ್ ಬಾಗ್ ಒಳಗಡೆ ಎಂಟ್ರಿ ಆದ ತಕ್ಷಣ ನನ್ನ ಫ್ರೆಂಡ್ಸ್ ಅಂತೂ ಯಾವ್ದು ಕಾಣ್ತಾನೆ ಇಲ್ಲ. ಇವಾಗ ಅವ್ನು ಹುಡುಗಕ್ಕೆ ನಾನು ನನ್ನ ಫ್ರೆಂಡ್ ತಿರುಗಾಡ್ತಾ ಇದ್ದೀವಿ. ನಾನು ಸುಮ್ ಕೂರೋ ಮಗ ಅಲ್ಲ. ಹುಡುಕ್ತಾ ನನ್ಗೊಂದು ಸುಸ್ತಾಯ್ತು. ಅದಕ್ಕೆ ಒಂದು ಐಸ್ ಕ್ರೀಮ್ ತಿನ್ಕೊಂಡೇ ಹುಡುಕೋಣ ಅಂತ ಐಸ್ ಕ್ರೀಮ್ ತಗೋಬಿಟ್ಟೆ. ಹಂಗೆ ಹೊಟ್ಟೆ ಹಸಿತಿಂದ ನಾನು ನನ್ನ ಫ್ರೆಂಡ್ ಚುರುಮುರಿ ತಗೊಂಡು ಅದನ್ನು ಹೊಟ್ಟೆಗೆ ಹಾಕೋಬಿಟ್ಟಿದೀವಿ. ಫೈನಲ್ ಗೈಸ್ ಹಂಗೆ ನನ್ನ ಫ್ರೆಂಡ್ ಎಲ್ಲ ಸಿಕ್ಕಿದ್ರು. ನೋಡ್ರೆ ಯಾವ್ದೋ ಮೂಲೆಯಲ್ಲಿ ಬಂದು ಕೂತ್ಕೊಬಿಟ್ಟು ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ. ಇವನಂತೂ ಕ್ಯಾಮ್ರಾ ನೋಡಿದ ತಕ್ಷಣ ಕೋತಿ ತರ ಆಡಕ್ ಸ್ಟಾರ್ಟ್ ಮಾಡ್ಕೊಂಡ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕೋತಿನ ನೋಡಿ ಬಿಟ್ಬಿಟ್ಟು ನನ್ಗೆ ಹೊಟ್ಟೆ ಹಸಿತಿದ್ದ ನನ್ನ ಮಾವಿನಕಾಯಿ ತಿನ್ಕೊಂಡೆ ಹಂಗೆ ನೇಚರ್ನ ಫೀಲ್ ಮಾಡ್ಕೊಂಡೇ ಕೂತಿದೆ. ಹಂಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಲಾಲ್ ಬಾಗ್ ಹಂಗೆ ಒಂದು ರನ್ ಹೊಡಿತಾ ಇದೀವಿ. ಫುಲ್ ಎಂಜಾಯ್ ಮಾಡ್ತಾ ಇದೀವಿ ಗೈಸ್. ಇವ್ ನೋಡಿ ಒಬ್ನೊಬ್ನೇ ತಿರುಗ್ತಾವನೆ. ಪಾಪ ನನ್ನ ಫ್ರೆಂಡ್ಗೆ ಲಾಲ್ ಬಾಗ್ ಸುತ್ತಿ ಅವನಿಗೆ ನಿದ್ದೆನೆ ಬಂದ್ಬಿಟ್ಟದೆ. ನಿದ್ದೆ ಮಾಡ್ಕೊ ಕೂತವನೆ. ಹಂಗೆ ನಾನು ನೇಚರ್ನ ಫೀಲ್ ಮಾಡ್ಕೊಂಡು ನಾನು ಹಂಗೆ ಸುಮ್ಮನೆ ಮಲ್ಕೊಂಡೆ ನೇಚರ್ ಫೀಲ್ ಮಾಡ್ತಾ ಇದ್ದೀನಿ. ಮಲ್ಕೊಂಡು ಸಾಕಂದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ಇಸ್ಕೊಂಡಿದ್ದೀವಿ. 1 ಸೆಕೆಂಡ್ ಈ ಬಿಲ್ಡಿಂಗ್ ನೋಡ್ಬಿಟ್ಟು ನಾನು ಜಪಾನಿಗೆ ಬಂದ್ಬಿಟ್ಟಿದ್ದೇನೆ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಅಂಡ್ ಗೈಸ್, ಇಲ್ಲಾಂದ್ರೆ ನನ್ನ ಚಾರ್ಜ್ ಮುಗಿತೈತೆ. ಸೊ ಮತ್ತೆ ನೆಕ್ಸ್ಟ್ ವಾರ ಸಿಗೋಣ. ಬಾಯ್ ಬಾಯ್.